ಇದು ನನ್ನ 40ನೇ ರೆಸಿಪಿ. ಈ ಥರ ಒಂದು ಸಲ ಬಿಸಿಬೇಳೆಬಾತನ್ನ ಟ್ರೈ ಮಾಡಿ ನೋಡಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಆಗುತ್ತೆ, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಿಧಾನ ಲೇಟ್ ಆಗುತ್ತೆ, ಟೈಮ್ ತಗೊಳ್ತು ಅಷ್ಟೇ, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ಬೇಳೆನ ಬೇಯಿಸಿಕೊಂಡು ಅಕ್ಕಿನ ತೊಳೆದು ನೆನೆಸಿಕ್ಕಿದೆ. ಅದನ್ನು ಈ ಥರ ಪುಡಿ ಮಾಡಿಕೊಂಡು ತರಕಾರಿನ ಅದ್ರ ಜೊತೆನೇ ಬೇಯಕ್ಕೆ ಹಾಕಿ, ಅದು ಅಕ್ಕಿನ ಪುಡಿ ಮಾಡಾದ್ಮೇಲೆ ಅದ್ರ ಜೊತೆಗೆ ಹಾಕಿ ಮತ್ತು 1 ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ತಿರುಗಿಸ್ಕೊತಾ ಇರಬೇಕು. ಮತ್ತು ಒಂದು ಬೀಟ್ರೋಟ್ನ ಸಣ್ಣ ಕಟ್ ಮಾಡಿ ಜಾಸ್ತಿ ನೀರು ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೆ. ಬರೀ ಬೀಟ್ರೋಟ್ ಹಾಕೊಂಡ್ರೆ ಸಾಕು. ಇನ್ನು ಒಗ್ಗರಣೆಗೆ ಎಣ್ಣೆ ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ಮತ್ತು ಅದಕ್ಕೆ ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವು ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ರಸ ಮತ್ತು 1 ಸ್ಪೂನ್ ಬೆಲ್ಲ ಮತ್ತು MTRದು ಬಿಸಿಬೇಳೆಬಾತ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಹಾಗೇ ಬೀಟ್ರೋಟ್ ಬೇಯಕ್ಕೆ ಇಟ್ಟಿದ್ದಲ್ಲ ಅದನ್ನು ಬಿಸಿಬೇಳೆಬಾತ್ ಒಳಗಡೆ ಹಾಕಿ ಬೇಯಿಸೋಕೆ ಇಟ್ಕೋಬೇಕು. ಅದಕ್ಕೆ ಹಂಗೇ ಉಪ್ಪು ಕೂಡ ಹಾಕೋಬೇಕು, ಎಷ್ಟು ರುಚಿಗೆ ಬೇಕಾಗುತ್ತಲ್ಲ ಅಷ್ಟು. ಅದು ಒಗ್ಗರಣೆ ಆಗಿರುತ್ತಲ್ಲ ಅದನ್ನ ಎತ್ತಿ ಬಿಸಿಬೇಳೆಬಾತ್ ಒಳಗಡೆ ಹಾಕ್ಕೊಂಡ್ರೆ ಸಖತ್ತಾಗಿರೋ ಬಿಸಿಬೇಳೆಬಾತ್ ರೆಡಿ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ಟ್ರೈ ಮಾಡಿ. ಬಾಯ್ ಬಾಯ್.